ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ದಿನ ಬಿಟ್ಟು ಒಂದಿನ ಒಂದೊಂದು ವಿಡಿಯೋ ಹಾಕಬೇಕು ಅಂತ ಹೇಳೋದು ನಾನು ಯೋಚನೆ ಮಾಡಿದ್ದೀನಿ. ನೋಡ್ತೀನಿ ನೀವೆಲ್ಲರೂ ಹೇಗೆ ಸಪೋರ್ಟ್ ಮಾಡ್ತೀರೋ ಆ ರೀತಿ ನನ್ನ ಒಂದು ಸ್ಕಿನ್ ಕೇರ್ ವಿಡಿಯೋಗಳನ್ನ ನಾನು ಹಾಕ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟು ಪ್ರತಿದಿನ ನೀವು ಚೆನ್ನಾಗಿ ನನಗೆ ಸಪೋರ್ಟ್ ಕೊಡ್ತೀರಿ. ಆಮೇಲೆ ನಿಮಗೆ ನನ್ನ ಸ್ಕಿನ್ ಕೇರು ಇಷ್ಟ ಆಗ್ತಾ ಇದ್ದಾವೆ ಅಂತ ಅಂದ್ರೆ ನೀವು ಕಮೆಂಟ್ ಹಾಕ್ತಾ ಹೋಗ್ರಿ. ನಾನು ಅದ್ರ ತಕ್ಕ ಹಾಗೆ ನಿಮ್ಗೆ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳನ್ನ ತರ್ತಾ ಹೋಗ್ತೀನಿ ಅಂತ ಹೇಳ್ತೀನಿ. ಇವತ್ತು ನಾನು ಏನು ತೊಗೊಂಡು ಬಂದಿದ್ದೀನಪ್ಪ ನಿಮಗೋಸ್ಕರ ಒಂದು ಸ್ಕಿನ್ ಕೇರ್ ವಿಡಿಯೋ ಯಾವುದಪ್ಪ ಅಂತ ಅಂದ್ರೆ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಬಂಗು, ಅನ್ಇವನ್ ಸ್ಕಿನ್ ಟೋನು, ಆಮೇಲೆ ಈ ಡಾರ್ಕ್ ಸರ್ಕಲ್, ಸ್ಕಿನ್ನಲ್ಲಿರುವಂಥ ಒಂದು ಕಪ್ಪು ಕಲೆಗಳು, ಇವನ್ನೆಲ್ಲನೂ ದೂರ ಮಾಡುವಂಥ ಒಂದು ಹೋಮ್ ರೆಮಿಡಿಗಳನ್ನ ನಾನು ನಿಮ್ಗೆ ತರ್ತಾ ಹೋಗ್ತೀನಿ. ಇವತ್ತು ಫಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಭಾಳ ನೀವು ಪ್ರತಿ ದಿನ ಆಮೇಲೆ ನಾನು ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಆ ರೀತಿ ನೀವು ಈ ಒಂದು ಸ್ಕಿನ್ ಕೇರ್ನ ನೀವು ಮಾಡ್ಕೊಂಡು ಬಂದ್ರಿ ಅಂದ್ರೆ ನಿಜವಾಗ್ಲೂ ನನ್ನ ಸ್ಕಿನ್ ಯಾವ ರೀತಿಯಾಗಿತ್ತೋ ಆ ರೀತಿ ನಿಮ್ಮ ಸ್ಕಿನ್ನು ಪಳಪಳ ಅಂತ ಹೇಳೋದು ಹೊಳಿತೈತಿ. ಯಾಕಂತ ಅಂದ್ರೆ ನನ್ನ ಸ್ಕಿನ್ನಲ್ಲಿ ಬೇಕಾದಷ್ಟು ಬಂಗು, ಅನ್ಯ ಸ್ಕಿನ್ ಟೋನ್ ಇತ್ತು, ಆಮೇಲೆ ಕಲೆಗಳಿಂದ ತುಂಬ ಹೋಗಿತ್ತು ನನ್ನ ಸ್ಕಿನ್, ಗುಳ್ಳೆಗಳಿದ್ವು. ಎಲ್ಲಾನು ನಾನು ಈಗ ಮಾಡ್ತಿರುವಂಥ ಹೋಮ್ ರೆಮಿಡಿಗಳನ್ನ ಮಾಡ್ತಾ ಬಂದ ಮೇಲೆ ನನ್ನ ಸ್ಕಿನ್ನು ಇಷ್ಟು ಚೆನ್ನಾಗೈತಿ. ಈ ರೀತಿ ನಿಮ್ಮ ಸ್ಕಿನ್ ಆಗಬೇಕು ಅಂತ ಅಂದ್ರೆ ನಾನು ಹೇಳುವಂಥ ಸ್ಕಿನ್ ಕೇರ್ ಟಿಪ್ಸನ್ನು ನೀವು ಫಾಲೋ ಮಾಡ್ಕೊತ ಹೋದ್ರಿ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ನು ಪಳ ಅಂತ ಹೊಳಿತೈತಿ, ಕಲೆರಹಿತವಾಗ್ತೈತಿ, ಬಂಗು ಮುಕ್ತ ಆಗುತ್ತಾ ಅಂತ ಹೇಳೋದು ನಾನು ಹೇಳ್ತೀನಿ. ಬರೀ ಇವತ್ತು ಫಸ್ಟ್ ಸ್ಟೆಪ್ಪಲ್ಲಿ ಏನು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದನ್ನು ಪ್ರತಿದಿನ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಫೇಸ್ ಪ್ಯಾಕನ್ನು, ಒಳ್ಳೆ ಒಂದು ಫೇಸ್ ಪ್ಯಾಕನ್ನು ನಿಮಗೋಸ್ಕರ ಹೇಳ್ಕೊಡ್ತೀನಿ. ಅದು ಸಿಂಪಲ್ ಆಗಿರ್ತೈತಿ, ಬಹಳನೇ ಈಸಿಯಾಗಿ ಮನೇಲಿ ಮಾಡ್ಕೊಳೋವಂಥದ್ದು ಇರ್ತೈತಿ. ಆ ಒಂದು ಫೇಸ್ ಪ್ಯಾಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವತ್ತು ಫಸ್ಟಾಗಿ ನೀವು ಏನು ಮಾಡಬೇಕು ಅಂತಂದ್ರೆ ಫೇಸ್ ಪ್ಯಾಕ್ ಮಾಡ್ಕೊಳೋಕ್ಕೂ ಮೊದಲು ಒಂದು ಕೆಲಸ ಏನಪ್ಪ ಅಂತ ಅಂದ್ರೆ ಇಲ್ಲಿ ನೋಡ್ರಿ, ಹಸಿ ಹಾಲು ತೊಗೊಂಡಿದ್ದೀನಿ. ನಾನು ಹಸಿ ಹಾಲನ್ನು ಸ್ವಲ್ಪ ನಾನು ಕೈಗೆ ಹಾಕೊತೀನಿ ನೋಡ್ರಿ. ಇದ್ರ ಜೊತೆಗೆ ಚೂರು ಕೊಬ್ಬರಿ ಎಣ್ಣೆ, ಒಳ್ಳೆ ಒಂದು ಚೆನ್ನಾಗಿರುವಂಥ ನಾವು ಸ್ಕಿನ್ನಿಗೆ ನಾವು ಬಳಸ್ತೀವಿ ಅಂತ ಅಂದ್ರೆ ಒಳ್ಳೆ ಚೆನ್ನಾಗಿರುವಂಥ ಒಂದು ಕೊಬ್ಬರಿ ಎಣ್ಣೆನ ನೀವು ತೊಗೋಬೇಕಾಗತ್ತೆ. ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣ್ಣೆ, ಹಸಿ ಹಾಲು ಎರಡನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು. ಹಸಿ ಹಾಲು ಕೊಬ್ಬರಿ ಎಣ್ಣೆ ಹಾಕಿ ನೀವು ಮಸಾಜ್ ಮಾಡ್ತಿದ್ದಿಲ್ಲ, ಇದಕ್ಕೂ ಮೊದಲು ನೀವು ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಡಿರ್ಬೇಕು. ಫೇಸ್ ವಾಶ್ ಮಾಡ್ಕೊಂಡು ಆದಮೇಲೆ ಈ ಕೆಲಸ ನೀವು ಮಾಡಬೇಕಾಗತ್ತೆ. ಚೆನ್ನಾಗಿ ಒಂದು 5 ನಿಮಿಷ ನೀವೊಂದು ಈ ಮಸಾಜ್ ಮಾಡಬೇಕಾಗತ್ತೆ ಚೆನ್ನಾಗಿ. ಇಲ್ಲಿ ನೋಡ್ರಿ, ಈ ರೀತಿ. ಈಗ ನನ್ನ ಸ್ಕಿನ್ನಲ್ಲಿ ಯಾವುದೇ ರೀತಿ ಡೆಡ್ ಸ್ಕಿನ್ನು ನನ್ನ ಸ್ಕಿನ್ನಲ್ಲಿ ಬರೋದಿಲ್ಲ. ಯಾಕಂತ ಅಂದ್ರೆ ಪ್ರತಿದಿನ ನಾನು ಒಂದಲ್ಲ ಒಂದು ಸ್ಕಿನ್ ಕೇರ್ನ ಮಾಡ್ತಾ ಇರೋದ್ರಿಂದ ನಾನು ಸ್ಕ್ರಬ್ ಮಾಡ್ತೀನಿ, ಆಮೇಲೆ ಮಸಾಜ್ ಮಾಡ್ಕೊತಿರ್ತೀನಿ. ಈ ರೀತಿ ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲಿಂದ ಒಂದು ಕ್ಲೆನ್ಸ್ ಮಾಡ್ಕೊತಿರ್ತೀನಿ. ಹಾಗಾಗಿ ನನ್ನ ಸ್ಕಿನ್ನಲ್ಲಿ ಯಾವುದೇ ರೀತಿ ಡೆಡ್ ಸ್ಕಿನ್ನು ಬರಲ್ಲ. ನೀವು ಫಸ್ಟ್ ಏನು ಮಾಡ್ತೀನಿ ಅಂದಾಗ ನಿಮ್ಮ ಮುಖದಲ್ಲಿ ಖಂಡಿತವಾಗ್ಲೂ ಡೆಡ್ ಸ್ಕಿನ್ ಬಂದೇ ಬರುತ್ತೆ. ಇದು ಹಾಕ್ತಾ ನೀವು ಒಣಗ್ತಾ ಹೋತು ಅಂತ ಅಂದ್ರೆ ಒಂದು ಸ್ವಲ್ಪ ಹಾಲು ಜಾಸ್ತಿ ಹಾಕೋರಿ. 1 ಸ್ಪೂನಷ್ಟು ಹಾಲು, ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಇಲ್ಲ ಅರ್ಧ ಸ್ಪೂನಷ್ಟು ಹಾಲು, 1/4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ. ನಿಮಗೂ ಅಂದರೆ ಒಬ್ಬರದು ಫೇಸು ದೊಡ್ಡದಾಗಿರುತ್ತೆ, ಒಬ್ಬರದು ಚಿಕ್ಕದಾಗಿರ್ತೈತಿ, ಅವರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮಗೆ ಹಾಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾವು ಮಸಾಜ್ ಮಾಡಬೇಕತಿ. ನಾವು ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನು ಜಾಸ್ತಿ ಆಗುತ್ತೆ, ಜೊತೆಗೆ ನಮ್ಮ ಸ್ಕಿನ್ ಹೊಳಪಾಗುತ್ತೆ, ಜೊತೆಗೆ ಇದು ಒಂದು ಡೆಡ್ ಸ್ಕಿನ್ನು ಹೊರಗೆ ಬರೋದ್ರಿಂದ ನಮ್ಮ ಸ್ಕಿನ್ನು ಹೊಳಪಾಗುತ್ತೆ. ಹಸಿ ಹಾಲು ನಮ್ಮ ಸ್ಕಿನ್ನನ್ನು ಕ್ಲೆನ್ಸ್ ಮಾಡ್ತೈತಿ ಮತ್ತು ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡುತ್ತೆ. ಇದನ್ನು ಪ್ರತಿದಿನ ನೀವು ತಪ್ಪದೇನೆ ಸ್ನಾನಕ್ಕೂ ಮೊದಲು, ರಾತ್ರಿ ಮಲಗುವಾಗ ಈ ಒಂದು ಸ್ಟೆಪ್ಪನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಸ್ಕಿನ್ನಲ್ಲಿರುವಂಥ ಅನ್ಇವನ್ ಸ್ಕಿನ್ ಟೋನು, ಡಾರ್ಕ್ ಸರ್ಕಲು, ಡಾರ್ಕ್ ಸ್ಪಾಟು, ಬಂಗು ಏನಿದ್ರೂ ಇದರಿಂದ ನಾವು ಹೊಡೆದೋಡಿಸ್ಬೋದು. ಇದಕ್ಕೋಸ್ಕರ ನೋಡ್ರಿ, ನಾವು ಫೇಸ್ಗೆ ಅಪ್ಲೈ ಮಾಡಿದ ಮೇಲೆ ನಾವು ಕತ್ತು ಭಾಗನೂ ನಾವು ಮರಿಬಾರ್ದು. ನೀವು ನೋಡ್ಬೋದು ನನ್ನ ಸ್ಕಿನ್ನು ಫಸ್ಟಿಗೆ ಯಾವ ರೀತಿ ಇತ್ತು, ಈಗ ಈ ಒಂದು ಮಸಾಜ್ ಆದಮೇಲೆ, ಈ ಒಂದು ಕ್ಲೆನ್ಸ್ ಆದಮೇಲೆ ನನ್ನ ಸ್ಕಿನ್ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನೀವು ನೋಡ್ಬೋದು. ಈ ಒಂದು ರೀತಿ ಮಸಾಜ್ ಆಗುತ್ತೆ ನಮ್ಗೆ. ಮತ್ತು ಒಂದು 5 ಸರ್ತಿ ಮಾಡೋಣ ನೋಡಿರಿ, ಈ ರೀತಿ 5 ರಿಂದ 10 ಸರ್ತಿ ನಾವು ಈ ಪಾಯಿಂಟ್ಸನ್ನು ಈ ರೀತಿ ಮಾಡಬೇಕು. ಮತ್ತು ಇಲ್ಲಿ ನಾವು ಸ್ಕಿನ್ಗೆ ಮಸಾಜ್ ಮಾಡ್ತಿದ್ದೀವಿ, ಜೊತೆಗೆ ಕ್ಲೆನ್ಸ್ ಮಾಡ್ತೀವಿ. ಎರಡೂ ಕೆಲಸನ ನಾವಿಲ್ಲಿ ಮಾಡ್ತೀವಿ. ನೋಡಿ, ಇದರಿಂದ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಜೊತೆಗೆ ನಮ್ಮ ಸ್ಕಿನ್ನು
ಬ್ರೈಟ್ ಆಗುತ್ತೆ ಮತ್ತು ರಿಲ್ಯಾಕ್ಸ್ ಆಗುತ್ತೆ ಈ ರೀತಿ. ಇಷ್ಟಾದಮೇಲೆ ಇನ್ನೊಂದು ಸ್ವಲ್ಪ ಹಸಿ ಹಾಕ್ಕೊತೀನಿ. ಇನ್ನೊಂದು ಸ್ವಲ್ಪ ಹಸಿ ಹಾಕ್ಕೊಂಡು ಮತ್ತೆ ನೀವು 2ರಿಂದ 3 ಸರ್ತಿ ಈ ರೀತಿ, ಅಂದರೆ ಅದು ಒಣಗಿದ ಮೇಲೆ ಮತ್ತು ನಾವು ಈಗ ಮಸಾಜ್ ಮಾಡ್ತಾ ಎಲ್ಲ ಅದು ಅಬ್ಸರ್ವ್ ಆಗಿಬಿಡ್ತೈತಿ ಸ್ಕಿನ್ನಿಗೆ. ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆ ಅಬ್ಸರ್ವ್ ಆಗೋದ್ರಿಂದ ಅದು ಒಣಗದ ಹಾಗೆ ನಾವು 1-2-3 ಸರ್ತಿ, ನಾನು ಈಗ ಹೇಳಿದ್ನಲ್ಲ, ನನಗೆ ಯಾವುದೇ ರೀತಿ ಇಲ್ಲಿ ಡೆಡ್ ಸ್ಕಿನ್ ಬರೋಂಗಿಲ್ಲ. ನೀವು ಫಸ್ಟ್ ಟೈಮ್ ಮಾಡ್ತೀವಿ ಅಂದಾಗ ಖಂಡಿತವಾಗ್ಲೂ ನಿಮಗೆ ಡೆಡ್ ಸ್ಕಿನ್ ಬಂದೇ ಬರುತ್ತೆ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿರಿ. ಈ ರೀತಿ ಮಾಡ್ದಂಗೆ ಅದು ಒಣಗ್ತಾ ಹೋದಂಗೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಎಲ್ಲನೂ ಕಿತ್ಕೊಂಡು ಬರ್ತೈತಿ. ಪ್ರತಿದಿನ 2 ಟೈಮ್ ಇದನ್ನ ನೀವು ಮಾಡಿರಿ. ನೆಕ್ಸ್ಟ್ ಸ್ಟೆಪ್ಪನ್ನು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ. ಈಗ ನಾನು ಇಲ್ಲಿ 2 ಸರ್ತಿ ನಾನು ಮಾಡಿದ್ದೀನಿ. ಪ್ರತಿದಿನ ನಾನು ನೋಡಿದ್ರೆ 2 ಟೈಮ್ ಅಷ್ಟೇ ಮಾಡಿ ತೋರಿಸ್ತೀನಿ ನಾನಿಲ್ಲಿ. ನೀವು 3 ಟೈಮ್ ಇದೇ ರೀತಿ ಒಣಗಾಗುತ್ತಲ್ಲ, ಇನ್ನೊಂದು ಟೈಮು ಹಸಿ ಹಾಲಕ್ಕೋರಿ ಮತ್ತೆ ಒಂದು ಸರ್ತಿ ಮಸಾಜ್ ಮಾಡ್ಕೊರಿ. ಮಸಾಜ್ ಮಾಡ್ಕೊಂಡು ಆದಮೇಲೆ ಹೆಂಗಿದ್ರೆ ನೀವು ಸ್ನಾನ ಮಾಡ್ತಿರ್ತಿರಲ್ಲ, ಸ್ನಾನ ಮಾಡೋದಕ್ಕೋಸ್ಕರ ನೀವು ಹಾಗೆ ಬಿಟ್ಬಿಡ್ರಿ. ನೀವು ನೈಟು ಈ ಒಂದು ಫೇಸ್ ಮಸಾಜನ್ನು ಅಥವಾ ಈ ಕ್ಲೆನ್ಸನ್ನು ನೀವು ಮಾಡ್ಕೊತೀನಿ ಅಂತ ಅಂದ್ರೆ ನೀವು ಇದನ್ನ ಹಚ್ಕೊಂಡು ಆದಮೇಲೆ ನಾನೀಗ ತೋರಿಸ್ತೀನಿ. ನೀವು ರಾತ್ರಿ ನೀವು ಈ ಒಂದು ಮಸಾಜ್ ಮಾಡ್ಕೊಂಡು ಆದಮೇಲೆ ಇದನ್ನು ನೀಟಾಗಿ ಒರೆಸಿ ತೆಗೆದುಬಿಡ್ರಿ. ನೋಡ್ಬೋದು ನೀವು ನನ್ನ ಸ್ಕಿನ್ನು ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಸ್ಕಿನ್ನ ನೀವು ನೋಡ್ಬೋದು. ಈಗ ನನ್ನ ಸ್ಕಿನ್ನ ನೀವು ನೋಡ್ಬೋದು. ನಾವು ಏನೋ ಮೇಕಪ್ ಮಾಡಿರಲಿ, ಯಾವುದೋ ಒಂದು ಲಿಪ್ಸ್ಟಿಕ್ ಹಾಕಿರಲಿ, ಏನಿದ್ರು ಇದು ನಮಗೆ ಕ್ಲೀನ್ ಮಾಡ್ತೈತಿ. ನೋಡ್ಬೋದು ನೀವು. ನೋಡ್ರಿ, ನಾನು ಫೇಸ್ ವಾಶ್ ಮಾಡಿಕೊಂಡು ಕುತ್ಕೊಂಡಿದ್ದೆ. ನೋಡ್ಬೋದು ನೀವು. ನಾನು ಫೇಸ್ ವಾಶ್ ಮಾಡಿಕೊಂಡು ಆದಮೇಲೆ ನಾನು ಈಗ ಒಂದು ಮಸಾಜ್ ಮಾಡಿದ್ದೀನಿ, ಅಂದರೆ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ಈಗಲೂ ನೋಡಿರಿ ಎಷ್ಟೊಂದು ಕೊಳೆ ಬಂದಿತ್ತು ನನ್ನ ಸ್ಕಿನ್ನಲ್ಲಿ. ಇದೇ ರೀತಿ ನಮ್ಮ ಸ್ಕಿನ್ನನ್ನು ನಾವು ನೀಟಾಗಿ ಕ್ಲೀನಾಗಿ ಇಟ್ಕೋಬೇಕು ಅಂತಂದರೆ ನಾವು ಕ್ಲೆನ್ಸ್ ಮಾಡೋದು ಬಹಳನ ಅವಶ್ಯಕವಾಗೈತಿ. ಫಸ್ಟಿಗೆ ನಾವು ಫೇಸ್ ಪ್ಯಾಕ್ ಹಾಕೋಕ್ಕೂ ಮೊದಲು ಇದನ್ನು ನಾವು ಮಾಡಲೇಬೇಕಾಗತ್ತೆ. ನೀವು 2 ಟೈಮಲ್ಲಿ ಬೆಳಗ್ಗೆ 1 ಟೈಮು ಸ್ನಾನ ಮಾಡೋಕ್ಕೂ ಮೊದಲು ಮಾಡಿ ಇದನ್ನು ಹಾಗೆ ಬಿಟ್ಬಿಟ್ರೆ ಸ್ನಾನ ಮಾಡುವಾಗ ನೀವು ಫೇಸ್ ವಾಶ್ ಮಾಡ್ಕೋಬೋದು. ಜೊತೆಗೆ ರಾತ್ರಿ ಮಲಗೋವಾಗ ನೀವು ಈ ಒಂದು ಕ್ಲೆನ್ಸು ಅಥವಾ ಈ ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲಿಂದ ಮಸಾಜ್ ಮಾಡ್ಕೋರಿ. ಮಸಾಜ್ ಮಾಡ್ಕೊಂಡು ಆದಮೇಲೆ ಈ ರೀತಿಯಾಗಿ ನಾವು ಒರೆಸಿ ತೆಗೆದು ನೀವು ಫೇಸ್ ವಾಶ್ ಮಾಡಿಕೊಂಡು ಇದಾದಮೇಲೆ ಫೇಸ್ ವಾಶ್ ಮಾಡಿಕೊಂಡು ರಾತ್ರಿ ಕೊಬ್ಬರಿ ಎಣ್ಣೆನಾದರೂ ಹಚ್ಕೊಂಡು ಮಲ್ಕೋಬೋದು ನೀವು. ಇಲ್ಲ ಅಂತ ಅಂದ್ರೆ ಅಲೋವೆರಾ ಜೆಲ್ ಆದರೂ ಹಚ್ಕೊಂಡು ಮಲ್ಕೋಬೋದು. ಇಲ್ಲ ಅಂತ ಅಂದ್ರೆ ನೀವು ಯಾವುದನ್ನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರೋ ಅದೇ ಮಾಯ್ಶ್ಚರೈಸರ್ನ ನೀವು ಹಚ್ಕೊಂಡು ಮಲ್ಕೋಬೋದು ರಾತ್ರಿ. ಬೆಳಗ್ಗೆ ಎದ್ದು ನಿಮ್ಮ ಸ್ಕಿನ್ನೇ ನೋಡ್ಕೋರಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೇಳೋದು ಹೊಳಿತಿರ್ತದೆ ಅಂತ ಹೇಳೋದು. ಇದು ಫಸ್ಟ್ ಸ್ಟೆಪ್ಪು. ನೀವು ಇದನ್ನ ಪ್ರತಿದಿನ ಮಾಡ್ಕೊತ ಬರ್ರಿ. ಇದ್ರ ರಿಸಲ್ಟ್ ಏನಂತ ಹೇಳಂತೂ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಸ್ಕಿನ್ ಇರುವಂಥ ಬಂಗನ್ನು ಹೊಡೆದೋಡಿಸೋದಕ್ಕೆ ಮೊದಲು ಸಹಾಯ ಮಾಡ್ತೈತಿ. ಅದಕ್ಕೋಸ್ಕರ ಒಂದು ಒಳ್ಳೆಯ ಒಂದು ಫೇಸ್ ಪ್ಯಾಕನ್ನು ನಿಮಗೋಸ್ಕರ ನಾನು ನೆಕ್ಸ್ಟ್ ವೀಡಿಯೋ ತೊಗೊಂಬರ್ತೀನಿ. ಇದೇ ರೀತಿ ಒಳ್ಳೆ ಸ್ಕಿನ್ ಕೇರ್ ನೋಟಿಫಿಕೇಶನ್ ವಿಡಿಯೋಗಳು ನಿಮಗೆ ಬರಬೇಕು ಅಂತ ಅಂದರೆ ನೀವೇನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿರಿ. ಆಲ್ ಬಟನ್ನ ಕ್ಲಿಕ್ ಮಾಡಿದಾಗ ನಾನು ಹಾಕುವಂಥ ಒಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ಆದಷ್ಟು ಬೇಗನೆ ನಿಮಗೆ ಬರ್ತಾ, ಆವಾಗಲೇ ನೀವು ಆ ಸ್ಕಿನ್ ಕೇರನ್ನು ನೀವು ಮಾಡ್ಕೋಬೋದು. ಅದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿರಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.